ಶುರುವಾಗಿದೆ. 10:15ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಪಾರ್ಲಿಮೆಂಟ್ನಲ್ಲಿ. ಈಗಾಗಲೇ ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಹೌಸ್ ತಲುಪಿದ್ದಾರೆ. ಆಲ್ರೆಡಿ ಅಂಕಿತವನ್ನು ಪಡೆದುಕೊಂಡಿದ್ದಾರೆ ರಾಷ್ಟ್ರಪತಿಗಳಿಂದ. ತಂಡದ ಜೊತೆಯಲ್ಲಿ ಈಗ ಆ ಒಂದು ಪೇಪರ್ಲೆಸ್ ಬಜೆಟ್ ಮಂಡನೆ ಕಳೆದ ಬಾರಿ ಕೂಡ ಮಂಡಿಸಿದ್ರು, ಈ ಬಾರಿಯೂ ಕೂಡ. ಯಾಕಂದರೆ ಡಿಜಿಟಲೈಸ್ ಮಾಡುವ ಸಲುವಾಗಿ ಅದರ ಮುಂದುವರೆದ ಭಾಗವಾಗಿ ಒಂದು ಟ್ಯಾಬ್ ಮೂಲಕ ಅದನ್ನು ಮಂಡನೆಯನ್ನು ಮಾಡ್ತಾರೆ. ಅತಿ ಉದ್ದನೆಯ ಬಜೆಟ್ ಮಂಡನೆ ಮಾಡಿದಂಥ ಖ್ಯಾತಿ ಕೂಡ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ಲುತ್ತೆ. 2020 ಫೆಬ್ರವರಿ 1ನೇ ತಾರೀಕಿನಂದು 2 ಗಂಟೆ 40 ನಿಮಿಷಗಳ ಕಾಲ ಬಜೆಟ್ ಮಂಡನೆ ಕೂಡ ಮಾಡಿದ್ರು. ಇವತ್ತು ಬಜೆಟ್ ಮಂಡನೆ ಎಷ್ಟು ಉದ್ದವಾಗಿರುತ್ತೆ ಅನ್ನೋದು ಒಂದು ಕಡೆ ಆದರೆ, ಡ್ಯೂರೇಷನ್ಗಿಂತ ಬಹುಶಃ ಕ್ವಾಲಿಟಿ ಕಂಟೆಂಟ್ ಬಗ್ಗೆ ಹೆಚ್ಚಿನ ಗಮನನ ಅಂತ ಹೇಳಿ, ಎಷ್ಟು ಸಿಗುತ್ತೆ ಅಂತ ಹೇಳಿ. ಅದರಲ್ಲೂ ಈ ಬಾರಿಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬದಲಾವಣೆ ಅಂತ ನೀವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ದಹಿ ಶಕ್ಕರ್, ಇದು ವಾಡಿಕೆ, ಮೊಸರು ಹಾಗೆ ಸಕ್ಕರೆಯನ್ನು ತಿನ್ನಿಸೋದು ಪ್ರತಿ ಬಾರಿ ಬಜೆಟ್ ಮಂಡನೆಗೆ ಮುಂಚೆ ಆಗುವಂತಹ ಪ್ರಕ್ರಿಯೆಗಳಿದು. ಇದಾದ ನಂತರದಲ್ಲಿ ಕ್ಯಾಬಿನೆಟ್ನಲ್ಲಿ ಅಧಿಕೃತವಾಗಿ ಇವತ್ತು ಮಂಡನೆ ಆಗಲಿರುವ ಆಯವ್ಯಯ ಪತ್ರಕ್ಕೆ ಅನುಮೋದನೆ ಲಭ್ಯವಾಗುತ್ತೆ. 11 ಗಂಟೆ ಸರಿಯಾಗಿ ಬಜೆಟ್ ಪ್ರತಿಯನ್ನ ಓದುವ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲಿದ್ದಾರೆ. ನಿರೀಕ್ಷೆ ಕೂಡ ದಟ್ಟವಾಗಿದೆ ಈ ಬಾರಿಯ ಬಜೆಟ್. ಯಾಕಂದ್ರೆ NDA ಮೈತ್ರಿಕೂಟದಲ್ಲಿ ಇವತ್ತು ಬಿಜೆಪಿ ಫುಲ್ ಫ್ಲೆಡ್ಜ್ ಆಗಿ ಬಂದಿಲ್ಲ, ಆದರೆ ಮೈತ್ರಿ ಪಕ್ಷದವರು ಕೂಡ ಸಾಕಷ್ಟು ಕುತೂಹಲವನ್ನು ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಏನು ಸಿಗಬೇಕು, ಏನು ಸಿಗುತ್ತೆ, ಕಾಂಗ್ರೆಸ್ ನಾಯಕರು ಕೂಡ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಈ ಬಾರಿ ಮೋರ್ ಆಫ್ ಪೊಲಿಟಿಕಲ್ಗಿಂತ ಎಕನಾಮಿಕಲ್ ದೃಷ್ಟಿಯಲ್ಲಿ ಬಜೆಟ್ ಆಲೋಚನೆಗಳು ಇರುತ್ತಾ ಅಂತ. ಯಾಕೆ ರಾಜಕೀಯದ ಬಗ್ಗೆ ಅಂದರೆ ಈ ರಾಜ್ಯ ಅಥವಾ ಈ ಮೈತ್ರಿ ಪಾಳೆಯ ಇವ್ರನ್ನ ಸಮಾಧಾನ ಪಡಿಸೋದು ಅನ್ನೋ ಒತ್ತಡ ಇಲ್ಲ. ಎಲೆಕ್ಷನ್ಗಳು ದೆಹಲಿಯನ್ನು ಹೊರತುಪಡಿಸಿದ್ರೆ ಎಲೆಕ್ಷನ್ಗಳು ಹತ್ತಿರದಲ್ಲಿ ಯಾವುದೂ ಇಲ್ಲ. ಹೀಗಾಗಿ ಭಾರತದ ಆರ್ಥಿಕ ಸುಸ್ಥಿರತೆಯನ್ನು ಕಾಪಾಡಬೇಕಾದದ್ದು ಹೆಚ್ಚಿನ ಜವಾಬ್ದಾರಿ ಇದೆ. ಅದರಲ್ಲೂ ಇನ್ಫ್ಲೇಷನ್, ಹಣದುಬ್ಬರವನ್ನು ಕಡಿವಾಣ ಹಾಕಲೇಬೇಕಾದ ಅನಿವಾರ್ಯತೆ, ಮಾರ್ಕೆಟ್ ಇನ್ಫ್ಲೋ ಅಂದರೆ ಗ್ರಾಹಕರ ಖರೀದಿಯ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡಲೇಬೇಕಾದ ಅನಿವಾರ್ಯತೆ, ಇದೆಲ್ಲ ಇರೋದ್ರಿಂದ ಸಹಜವಾಗಿಯೇ ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ, ತೆರಿಗೆಯ ಸ್ಲ್ಯಾಬ್ಗಳಲ್ಲಿ ಒಂದಷ್ಟು ಮೇಜರ್ ಬದಲಾವಣೆಗಳನ್ನು ಮಾಡಲೇಬೇಕು ಅನ್ನೋ ಒತ್ತಡ ಇದೆ ಫಾರ್ ಅ ಚೇಂಜ್. ಪ್ರತಿ ಬಾರಿ ಈ ಒತ್ತಡ ತೆರಿಗೆ ಕಟ್ಟೋರಿಂದ ಬರ್ತಾ ಇತ್ತು, ತೆರಿಗೆ ಕಟ್ಟುವ ಸಮುದಾಯದಿಂದ ಒತ್ತಡ ಇರ್ತಾ ಇತ್ತು. ಆದರೆ ಈಗ ಸರ್ಕಾರವೇ ಈ ದೃಷ್ಟಿಯಲ್ಲಿ ಆಲೋಚನೆ ಮಾಡುವ ಪರಿಸ್ಥಿತಿ ನಿರ್ಮಾಣ ಆದಂತಿದೆ. ಸತತ 8ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ಮಧ್ಯಮ ವರ್ಗಕ್ಕೆ ಏನು ಕೊಡ್ತಾರೆ, ಜೊತೆಗೆ MSMEಗೆ ಏನು ಕೊಡ್ತಾರೆ, ಹಾಗೇನೆ ಕೃಷಿ ಕ್ಷೇತ್ರಕ್ಕೆ ಏನು ಕೊಡ್ತಾರೆ, ನಿತ್ಯ ಬಳಕೆಗೆ ಏನು ಕೊಡ್ತಾರೆ, ಸತತವಾಗಿ 8ನೇ ಬಾರಿಗೆ ಬಜೆಟ್ನ ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್. ಬಹುನಿರೀಕ್ಷಿತ ಕೇಂದ್ರ ಬಜೆಟ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಂಡನೆಯಾಗಲಿದೆ. 8ನೇ ಬಾರಿಗೆ ನಿರ್ಮಲಾ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ದಾಖಲೆ ಸ್ಥಾಪಿಸುವತ್ತ ದಾಪುಗಾಲಿಡ್ತಾ ಇದ್ದಾರೆ. ಮಧ್ಯಮ ವರ್ಗಕ್ಕೆ ಏನು ಕೊಡ್ತಾರೆ ಅನ್ನುವಂಥ ಕುತೂಹಲ ಇದೆ. ದೇಶಾದ್ಯಂತ ಅತಿ ದೊಡ್ಡ ವರ್ಗ ಇದು. ಹಾಗೆಯೇ IT ಇಂಡಸ್ಟ್ರಿಗೆ ಏನು ಕೊಡ್ತಾರೆ ಕುತೂಹಲ ಇದೆ. ಯಾಕಂತಂದ್ರೆ ಸಾಕಷ್ಟು ಅಡ್ವಾನ್ಸ್ಮೆಂಟ್ ನಿರೀಕ್ಷೆ ಇದೆ IT ಇಂಡಸ್ಟ್ರಿನಲ್ಲಿ. ಅದೇ ರೀತಿ ಆದಾಯ ತೆರಿಗೆ ಮಿತಿಯನ್ನ ಎಷ್ಟರ ಮಟ್ಟಿಗೆ ಹೆಚ್ಚಳ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಹಾಗೆಯೇ MSMEಗೆ ಯಾವ ಥರ ಹಣಕಾಸು ನೆರವು ನೀಡ್ತಾರೆ, ಒಟ್ಟು ಭಾರತದ ದೂರದೃಷ್ಟಿ ಈ ಬಜೆಟ್ನಲ್ಲಿ ರಿಫ್ಲೆಕ್ಟ್ ಆಗತ್ತಾ? ಪ್ರಧಾನಿ ಮೋದಿ ಅವರು ನಿನ್ನೆ ಹೇಳಿದಾಗೆ ವಿಕಾಸದತ್ತ ಕೊಂಡೊಯ್ಯುವ ಬಜೆಟ್ ಆಗತ್ತಾ? ಇದು ಜನಪ್ರಿಯ ಬಜೆಟ್ ಆಗತ್ತಾ ಅಥವಾ ಸ್ಟ್ರಿಕ್ಟ್ ಅಂಡ್ ಸ್ಟ್ರಿಂಜೆಂಟ್ ರೂಲ್ಸ್ನ ತರ್ತಾರಾ? ಹೇಗಿರುತ್ತೆ ಈ ಬಜೆಟ್ ಅಂತ ಆಲ್ರೆಡಿ ಈಗ ಬಜೆಟ್ ಕುರಿತಾಗಿ ಹಣಕಾಸು ವಲಯದಲ್ಲಿರ್ತಕ್ಕಂಥ ಮಾತು ಏನು ಅಂತಂದ್ರೆ, ಇದು ಈ ಸಾರಿಯದ್ದು ಸಾಕಷ್ಟು ಜನಪ್ರಿಯ ಬಜೆಟ್ ಆಗಲಿದೆ. ಇದರಲ್ಲಿ ಸಾಕಷ್ಟು ರಿಲ್ಯಾಕ್ಸೇಷನ್ ರಿಲೀಫ್ಸ್ ಇರತ್ತೆ ಅಂತ. ಹಾಗಿರತ್ತಾ? ಕಾದು ನೋಡ್ಬೇಕು. ನೋಡಿ, ಕೇಂದ್ರದ ಬಜೆಟ್ ಮಂಡನೆ ಆಗುತ್ತೆ ಅಂದ್ರೆ ಸಹಜವಾಗಿ ಎಲ್ಲ ರಾಜ್ಯದ ಚಿತ್ತ ಕೂಡ ಕೇಂದ್ರದತ್ತ ಇರುತ್ತೆ. ಕಾರಣ ನಮ್ಮ ರಾಜ್ಯಕ್ಕೆ ಏನು ಸಿಗಬಹುದು ಅಂತ. ಬರೀ ನಮ್ಮ ರಾಜ್ಯ ಅಲ್ಲ, ಎಲ್ಲ ರಾಜ್ಯದ ಚಿತ್ತ ಕೂಡ ಕೇಂದ್ರದ ಕಡೆಗೆ ಇರುತ್ತೆ. ಕರ್ನಾಟಕದ್ದು ಹಾಗೆ ಅನೇಕ ನಿರೀಕ್ಷೆಗಳಿದೆ. ಗ್ಯಾರಂಟಿ ಯೋಜನೆ ಅನುದಾನಕ್ಕಾಗಿ ಏನಾದರೂ ವಿಶೇಷ ಪ್ಯಾಕೇಜ್ ಘೋಷಣೆ ಆಗಬಹುದಾ? ವಿಶೇಷ ಪ್ಯಾಕೇಜ್ಗೆ ಬೇಡಿಕೆ ಇಟ್ಟಿದೆ ನಮ್ಮ ರಾಜ್ಯ ಸರ್ಕಾರ.
ಕೇಂದ್ರ ಬಜೆಟ್ ಮೇಲೆ ಕರ್ನಾಟಕದ ಬಹುದೊಡ್ಡ ನಿರೀಕ್ಷೆ. ಈ ಬಾರಿಯ ಕೇಂದ್ರ ಬಜೆಟ್ ನಮ್ಮ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ಏನಾದರೂ ಕೊಡಬಹುದಾ? ಕಾರಣ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅನುದಾನದ ಘೋಷಣೆ ಅಥವಾ ಅನುದಾನದ ನೆರವು ಈ ಬಜೆಟ್ನಿಂದ ಸಿಗಬಹುದಾ ಅನ್ನೋದು ಬಹುದೊಡ್ಡ ನಿರೀಕ್ಷೆ ಆಗಿದೆ. ಆರಂಭದಲ್ಲೇ ಹೇಳಿದ್ವಲ್ಲ, ರಾಜ್ಯದ ಬಜೆಟ್ ಆದ್ರೆ ಜನಸಾಮಾನ್ಯರು ನಿರೀಕ್ಷೆ ಇಟ್ಕೊಳ್ತೀವಿ, ನಮಗೇನ್ ಸಿಗುತ್ತೆ ಅಂತ. ಆದ್ರೆ ಕೇಂದ್ರದ ಬಜೆಟ್ ಆಗಿರೋದ್ರಿಂದ ನಮಗೇನ್ ಸಿಗುತ್ತೆ ಅನ್ನೋದ್ರ ಜೊತೆಗೆ ನಮ್ಮ ರಾಜ್ಯಕ್ಕೆ ಏನ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ದುಪ್ಪಟ್ಟಾಗಿದೆ. ಅದು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ನಿರೀಕ್ಷೆ ಬಹುದೊಡ್ಡದಿದೆ. ಕಾದ್ ನೋಡೋಣ ಅದು ರೀಚ್ ಆಗುತ್ತಾ ಅಂತ. ದೇಶದ ಅತಿ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ದಿನನಿತ್ಯ ಕೂಡ ಬರ್ತಾ ಇರುವ ಭಕ್ತಾದಿಗಳ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಈಗ ಸಾಧು ಸಂತರ ಸಮಾಗಮ ಕೂಡ ಆಗ್ತಾ ಇದೆ ಪ್ರಯಾಗ್ರಾಜ್ನಲ್ಲಿ. ಪ್ರಯಾಗ್ರಾಜ್ಗೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಭಗವಾ ಧ್ವಜ ಹಿಡ್ಕೊಂಡು ನೂರಾರು ಜನ ಮೆರವಣಿಗೆ ಮೂಲಕ ಆಗಮಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬೆಳ್ಳಿ ಪೆಟ್ಟಿಗೆಯಲ್ಲಿ ಭಗವದ್ಗೀತೆ ಇಟ್ಟು ಮೆರವಣಿಗೆ ಮಾಡಲಾಗಿದೆ ಅಂತೆ. ಈ ರೀತಿ ಹಲವು ವಿಶೇಷತೆಗಳಿಗೆ ಮಹಾಕುಂಭ ಮೇಳ ಸಾಕ್ಷಿ ಆಗ್ತಾ ಇದೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ದೇವಭೂಮಿ ಪ್ರಯಾಗರಾಜ್ನ ಮಹಾಕುಂಭಮೇಳದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ರೀತಿಯಲ್ಲಿ ಇಲ್ಲಿ ಸನಾತನದ ಒಂದು ಸಂಗಮದ ಜೊತೆಗೆ ಸಮಾಗಮದ ಜೊತೆಗೆ ವಿಶೇಷವಾದಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಾ ಇರುತ್ತೆ. ನೋಡಿ, ನಾನೀಗ ನಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಹಿಂದ್ಗಡೆ ಭಗವದ್ಧ್ವಜವನ್ನು ಹಾರಿಸುತ್ತಾ ಇಲ್ಲಿ ಮಹಿಳೆಯರೆಲ್ಲರೂ ಕೂಡ ಪೂರ್ಣ ಕಳಶವನ್ನು ಹಿಡಿದುಕೊಂಡು ಸಾಗಿ ಬರ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಏನು ವಿಚಾರ ಅಂತ ಕೇಳಿದರೆ, ನೋಡಿ ಅಲ್ಲೊಬ್ಬರು ಇದ್ದಾರೆ, ಅವರ ತಲೆ ಮೇಲೆ ಹೊತ್ಕೊಂಡಿರುವಂಥ ಆ ಒಂದು ಬಾಕ್ಸ್ ಇದೆಯಲ್ಲ, ಸಿಲ್ವರ್ ಬೆಳ್ಳಿಯ ಒಂದು ಪೆಟ್ಟಿಗೆ ಇದೆಯಲ್ಲ, ಆ ಪೆಟ್ಟಿಗೆಯ ಒಳಗಡೆ ಭಗವದ್ಗೀತಾ ಶ್ರೀಮದ್ ಭಗವತ್ ಪುಸ್ತಕವನ್ನು, ಕಥಾ ಪುಸ್ತಕವನ್ನು, ಭಗವದ್ಗೀತೆ ಪುಸ್ತಕವನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ. ಮಹಿಳೆಯರೆಲ್ಲರೂ ಕೂಡ ಕಳಶವನ್ನು ಹಿಡಿದುಕೊಂಡು ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇನಿದು ಅಂತೇಳಿ ಕೇಳಿದಾಗ ಶ್ರೀಮದ್ ಭಾಗವತ್ ಇದನ್ನು ಅವರು ಪ್ರಚಾರ ಮಾಡುತ್ತಾ ಪ್ರತಿದಿನವೂ ಕೂಡ ಪಠಣದೊಂದಿಗೆ ಬರುವಂಥ ದೃಶ್ಯ ಇದು. ಆ ಮೂಲಕ ವಿಶೇಷವಾದಂಥ ಇದೊಂದು ಪ್ರೊಸೆಷನ್ ಇದೆಯಲ್ಲ ಸಾಗಿ ಬರ್ತಾ ಇದೆ. ಗಂಗೆಯಲ್ಲಿ ಪುಣ್ಯ ಸ್ನಾನ ಆಗಿ ಇವರೆಲ್ಲರೂ ಕೂಡ ಬರ್ತಾ ಇರುವಂಥ ದೃಶ್ಯ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ಪ್ರಯಾಗರಾಜ್ನಿಂದ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ನೋಡಿ, ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಒಂದಷ್ಟು ವಿಶೇಷ ದಿನಗಳನ್ನ ಜನ ಆಯ್ಕೆ ಮಾಡ್ಕೊಳ್ತಾರೆ. ಆ ದಿನಕ್ಕೆ ಕೋಟಿ ಕೋಟಿ ಭಕ್ತಾದಿಗಳು ಬಂದು ಪುಣ್ಯ ಸ್ನಾನ ಮಾಡಿದ್ರು. ಅದು ಕೂಡ ಮೌನಿ ಅಮಾವಾಸ್ಯೆ ಎಂದು ಸರಿಸುಮಾರು 10 ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ರು. ಅದೇ ರೀತಿ ಈ ತಿಂಗಳು ಫೆಬ್ರವರಿಯಲ್ಲೂ ಕೂಡ 3 ದಿನಗಳು ಬಹಳ ವಿಶೇಷ ಅಂತೆ ಪುಣ್ಯ ಸ್ನಾನಕ್ಕೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಹಾಕುಂಭದ ಮಹಾಪರ್ವದಲ್ಲಿ ಪುಣ್ಯ ಸ್ನಾನ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಕೋಟಿ ಭಕ್ತಗಣ. ಪ್ರಯಾಗ್ರಾಜ್ನಲ್ಲಿ ನಡೀತಿರೋ ಮಹಾಕುಂಭ ಮೇಳಕ್ಕೆ ದೇಶ ವಿದೇಶಗಳಿಂದ ಜನ ಆಗಮಿಸುತ್ತಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಹೌದು, ಮಹಾಕುಂಭ ಮೇಳಕ್ಕೆ ಕೋಟ್ಯಾನುಕೋಟಿ ಭಕ್ತರು ಆಗಮಿಸಿ ಪವಿತ್ರ ಸ್ನಾನ ಮಾಡುತ್ತಿದ್ದಾರೆ. ಇದುವರೆಗೂ ಸುಮಾರು 30 ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ. ಅದರಲ್ಲೂ ಮೌನಿ ಅಮಾವಾಸ್ಯೆ ಎಂದು ಬರೋಬ್ಬರಿ 10 ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ. 144 ವರ್ಷಗಳಿಗೊಮ್ಮೆ ನಡೆಯೋ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಲು ಕೋಟಿ ಕೋಟಿ ಜನ ಆಗಮಿಸುತ್ತಿದ್ದಾರೆ. ಇನ್ನು 3 ಪುಣ್ಯ ಸ್ನಾನಗಳು ನಡೆಯಲಿದ್ದು, ಅದರ ಮಾಹಿತಿ ನೋಡೋದಾದ್ರೆ ಫೆಬ್ರವರಿ
ಫೆಬ್ರವರಿ 3ರಂದು ಬೆಳಗ್ಗೆ 5:23 6:16 ಬ್ರಹ್ಮ ಮುಹೂರ್ತ ಇದ್ದು ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಶುಭದಾಯಕವಾಗಲಿದೆ. ಫೆಬ್ರವರಿ 12ರಂದು ಮಾಘ ಪೂರ್ಣಿಮೆಯಂದು ಬೆಳಗ್ಗೆ 5:19 6:10 ಪುಣ್ಯ ಸ್ನಾನಕ್ಕೆ ಬ್ರಹ್ಮ ಮುಹೂರ್ತವಿದೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿಯಂದು ಕೊನೆಯ ಸ್ನಾನಕ್ಕೆ ಬೆಳಗ್ಗೆ 5:09 ಸಂಜೆ 5:59 ಬ್ರಹ್ಮ ಮುಹೂರ್ತವಿದೆ. ಸನಾತನ ಧರ್ಮದಲ್ಲಿ ಮಹಾಕುಂಭದ ಪುಣ್ಯ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ.